ಫೆಬ್ರವರಿ 17-18 ಪ್ರಚಲಿತ ಘಟನೆಗಳು. ಫಸ್ಟ್ ನಿಮ್ಯಾನ್ಸ್ ಬಗ್ಗೆ ನೋಡೋದಾದ್ರೆ, ಈ ನಿಮ್ಯಾನ್ಸ್ ಲಾಂಗ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯು ತನ್ನ 50ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿತ್ತು. ಈ ನಿಮ್ಯಾನ್ಸ್ ತನ್ನ 50ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದ್ದರಿಂದ ಸುದ್ದಿಯಲ್ಲಿದೆ. ನಿಮ್ಯಾನ್ಸ್ ಬಗ್ಗೆ ನೋಡುವುದಾದ್ರೆ, ನಿಮ್ಯಾನ್ಸನ್ನು 1972ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ನಿಮ್ಯಾನ್ಸ್ನ ಕೇಂದ್ರ ಕಚೇರಿ, ಇದು ಇಂಪಾರ್ಟೆಂಟ್ ಇದನ್ನು ಕ್ವಶನ್ ಆಗುತ್ತೆ. ನಿಮ್ಯಾನ್ಸ್ನ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಲ್ಲಿ. ಇದರ ಧ್ಯೇಯವನ್ನು ನೋಡೋದಾದ್ರೆ, ಸಾಟಿ ಇಲ್ಲದ ರೋಗಿಯ ಆರೈಕೆಯನ್ನು ನೀಡುವ ಪ್ರವರ್ತಕ ಸಂಶೋಧನೆ ನಡೆಸುವುದು ಮತ್ತು ಅತ್ಯಾಧುನಿಕ ತರಬೇತಿಯನ್ನು ನೀಡುವ ತ್ರಿಪಕ್ಷೀಯ ಧ್ಯೇಯವಾಗಿದೆ ಇದರ ಧ್ಯೇಯ. ಇನ್ನು ಸಂಸ್ಥೆಯ ಸ್ಥಿತಿಯನ್ನು ನೋಡೋದಾದ್ರೆ, ಈ ನಿಮ್ಯಾನ್ಸ್ ಸಂಸ್ಥೆಯ ಸ್ಥಿತಿಯನ್ನು ನೋಡೋದಾದ್ರೆ, ಇದನ್ನು 1994ರಲ್ಲಿ ಒಂದು ಡೀಮ್ಡ್ ವಿಶ್ವವಿದ್ಯಾಲಯವಾಗಿ ಘೋಷಣೆ ಮಾಡಲಾಯಿತು. ಮತ್ತು ಇದನ್ನು 2012ರಲ್ಲಿ ಸಂಸತ್ತಿನ ಪ್ರತ್ಯೇಕ ಕಾಯ್ದೆಯ ಮೂಲಕ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆ ಎಂದು ಸ್ಥಾನಮಾನವನ್ನು ಪಡೆಯುತ್ತಿದೆ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಯಾವುದಂದ್ರೆ ಟೆಲಿಮಾನಸ ಪೋರ್ಟಲ್. ಈ ಟೆಲಿಮಾನಸ ಪೋರ್ಟಲ್ ಇದು ಟೆಲಿಮಾನಸಿಕ ಆರೋಗ್ಯ ಸಹಾಯ ಮತ್ತು ರಾಜ್ಯಗಳ ಮೂಲಕ ರಾಷ್ಟ್ರೀಯವಾಗಿ ಕಾರ್ಯಸಾಧ್ಯ ಯೋಜನೆ ಏನಂದ್ರೆ ಟೆಲಿಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಆ್ಯಂಡ್ ನ್ಯಾಷನಲ್ ಆ್ಯಕ್ಷನೇಬಲ್ ಪ್ಲ್ಯಾನ್ ಥ್ರೂ ಸ್ಟೇಟ್ಸ್ ಕಾರ್ಯಕ್ರಮವಾಗಿ ಗೊತ್ತುಪಡಿಸಿದ ನೂಡಲ್ ಕೇಂದ್ರ. ಈ ಟೆಲಿಮಾನಸಕ್ಕಾಗಿ ಮಾನಸದ ನೂಡಲ್ ಸೆಂಟರ್ ಯಾವುದಂತ ಕ್ವಶನ್ ಆಗುತ್ತಿದೆ. ಇದು ಇಂಪಾರ್ಟೆಂಟ್. ಇದರ ನೂಡಲ್ ಸೆಂಟರ್ ಯಾವುದಂದ್ರೆ ನಿಮ್ಯಾನ್ಸ್. ಟೆಲಿಮಾನಸ ಒಂದು ಟೋಲ್ ಫ್ರೀ ಸಹಾಯವಾಣಿ. ಅದರ ಸಂಖ್ಯೆ ಏನಂದ್ರೆ 14416 ರಾಷ್ಟ್ರವ್ಯಾಪಿ ಲಭ್ಯವಿದೆ. ಇದು ಟೆಲಿಮಾನಸ ಸಹಾಯವಾಣಿ ರಾಷ್ಟ್ರವ್ಯಾಪಿಯಲ್ಲಿ ಲಭ್ಯವಿದೆ. ಇದು ವ್ಯಾಪಕ ಶ್ರೇಣಿಯ ಮಾನಸಿಕ ಆರೋಗ್ಯ ಸೇವೆಗಳನ್ನು ನೀಡುತ್ತದೆ. ನೆಕ್ಸ್ಟ್ ತಿರುಪರಂಕುಂದ್ರಂ ಬೆಟ್ಟ. ಈ ತಿರುಪರಂಕುಂದ್ರಂ ಬೆಟ್ಟ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ತಿರುಪರಂಕುಂದ್ರಂ ಬೆಟ್ಟದಲ್ಲಿ ಕೋಮು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ತಿರುಪರಂಕುಂದ್ರಂ ಬೆಟ್ಟದ ಬಗ್ಗೆ ನೋಡೋದಾದ್ರೆ, ಇದು ಎಲ್ಲಿದೆ ಅಂದ್ರೆ ಮದುರೈ ಜಿಲ್ಲೆಯಲ್ಲಿದೆ, ತಮಿಳುನಾಡಿನ. ಇದು ಕ್ವಶನ್ ಆಗ್ಬೋದು. ತಿರುಪರಂಕುಂದ್ರಂ ಬೆಟ್ಟ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಅದು ತಮಿಳುನಾಡು ರಾಜ್ಯದಲ್ಲಿದೆ, ತಮಿಳುನಾಡಿನ ಮದುರೈ ಜಿಲ್ಲೆಯಲ್ಲಿದೆ. ಇಲ್ಲಿ ತಿರುಪರಂಕುಂದ್ರಂ ಬೆಟ್ಟದಲ್ಲಿ ಶಿಲಾಕೆತ್ತನೆಯ ತಿರುಪರಂಕುಂದ್ರಂ ದೇವಾಲಯ ಕಂಡುಬರುತ್ತದೆ. ಇಲ್ಲಿ ಈ ಬೆಟ್ಟದಲ್ಲಿ ತಿರುಪರಂಕುಂದ್ರಂ ದೇವಾಲಯ ಕಂಡುಬರುತ್ತದೆ. ಇದನ್ನು ಯಾರು ನಿರ್ಮಾಣ ಮಾಡಿರಂದ್ರೆ, ತಿರುಪರಂಕುಂದ್ರಂ ದೇವಾಲಯವನ್ನು 8ನೇ ಶತಮಾನದಲ್ಲಿ ಪಾಂಡ್ಯರ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ಈ ದೇವಾಲಯವನ್ನು ಇದು ಯೋಧ ದೇವತೆ ಕೊರವಾಯಿಯ ಪುತ್ರ. ದಕ್ಷಿಣ ಭಾರತ ಪ್ರಾಚೀನ ತಮಿಳರ ಮುಖ್ಯ ದೇವರು ಮುರುಗನ್ನ 6 ದೇವಾಲಯಗಳಲ್ಲಿ ಒಂದಾಗಿದೆ. ಈ ತಿರುಪರಂಕುಂದ್ರಂ ದೇವಾಲಯ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಮುರುಗನ್ ದೇವರಿಗೆ. ಮುರುಗನನ 6 ದೇವಾಲಯಗಳಲ್ಲಿ ಇದು ಒಂದು ತಿರುಪರಂಕುಂದ್ರಂ ದೇವಾಲಯ. ನೆಕ್ಸ್ಟ್ RPT ಪೋರ್ಟಲ್. RPT ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಕಾರ್ಪೊರೇಟ್ ಆಡಳಿತ ಮತ್ತು ಪಾರದರ್ಶಕತೆಯನ್ನು ಬಲಪಡಿಸಲು ಸೆಬಿ RPT ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸಂಬಂಧಿತ ಪಾರ್ಟಿ ಟ್ರಾನ್ಸಾಕ್ಷನ್ ಪೋರ್ಟಲ್. RPT ಅಂದ್ರೆ ಪಾರ್ಟಿ ಟ್ರಾನ್ಸಾಕ್ಷನ್ ಪೋರ್ಟಲ್ ಇದೆ. ಇದನ್ನು ಸೆಬಿ ಪ್ರಾರಂಭಿಸಿತು. ಇದು RPTಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ವಿಶ್ಲೇಷಿಸಲು ಭಾರತದ ಮೊದಲ ಮೀಸಲಾದ ವೇದಿಕೆಯಾಗಿದೆ. ಕಾರ್ಪೊರೇಟ್ ಭಾರತದಲ್ಲಿ ಪಾರದರ್ಶಕತೆ ಮತ್ತು ಆಡಳಿತವನ್ನು ಹೆಚ್ಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ. ಇದನ್ನು ಕೇಳ್ತಾರೆ, RPT ಪೋರ್ಟಲ್ ಪ್ರಾರಂಭಿಸಿದ ಸಂಸ್ಥೆ ಯಾವುದಂದ್ರೆ ಸೆಬಿ. ನೆಕ್ಸ್ಟ್ ವಿಶ್ವ ಪ್ಯಾಂಗೋಲಿನ್ ದಿನ. ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಯಾವಾಗ ಆಚರಣೆ ಮಾಡುತ್ತೇವೆ ಅಂದ್ರೆ ಫೆಬ್ರವರಿ 15ರಂದು ಆಚರಣೆ ಮಾಡುತ್ತೇವೆ. ಈ ಪ್ಯಾಂಗೋಲಿನ್ ಬಗ್ಗೆ ನೋಡೋದಾದ್ರೆ, ಭೂಮಿಯ ಅತ್ಯಂತ ವಿಶಿಷ್ಟ ಸಸ್ತನಿಗಳಾದ ಪ್ಯಾಂಗೋಲಿನ್ಗಳು ಅಥವಾ ಸ್ಕೆಲಿ ಆ್ಯಂಟ್ ಈಟರ್ಗಳು, ಇವನ್ನ ಪ್ಯಾಂಗೋಲಿನ್ಗಳನ್ನ ಆ್ಯಂಟ್ ಈಟರ್ಗಳು ಅಂತ ಕರೀತಾರೆ. ಇರುವೆಗಳನ್ನು ತಿಂದು ಬದುಕುತ್ತವೆ. ಆ್ಯಂಟ್ ಈಟರ್ ದಿನಗಳನ್ನು ಆಚರಿಸಲು ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಫೆಬ್ರವರಿಯ 3ನೇ ಶನಿವಾರದಂದು ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಆಚರಿಸಲಾಗುತ್ತದೆ. ಯಾವಾಗಂದ್ರೆ ಫೆಬ್ರವರಿಯ 3ನೇ ಶನಿವಾರದಂದು ಆಚರಣೆ ಮಾಡಲಾಗುತ್ತದೆ. ಅಕ್ರಮ ಬೇಟೆ ಮತ್ತು ಅವುಗಳ ಮಾಪಕಗಳಿಗಾಗಿ ಸಾಗಣೆಯಿಂದಾಗಿ ಈ ವಿಶಿಷ್ಟ ಸಸ್ತನಿಗಳು ಎದುರಿಸುತ್ತಿರುವ ನಿರ್ಣಾಯಕ ಬೆದರಿಕೆಗಳನ್ನು ಎತ್ತಿ ತೋರಿಸುವ
ಗುರಿಯನ್ನು ಈ ದಿನ ಹೊಂದಿದೆ. 2025ರಲ್ಲಿ ವಿಶ್ವ ಪ್ಯಾಂಗೋಲಿನ್ ದಿನವು ಫೆಬ್ರವರಿ 15ರಂದು ಆಚರಿಸಲಾಯಿತು. ಈ ವರ್ಷ 2024ರಲ್ಲಿ 14ನೇ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಆಚರಿಸಿದ ಸಂಕೇತವಾಗಿದೆ. 13ನೇ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಫೆಬ್ರವರಿ 17, 2024ರಂದು ಆಚರಿಸಲಾಗಿತ್ತು. 15ನೇ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಫೆಬ್ರವರಿ 21, 2026ರಂದು ಆಚರಿಸಲಾಗುತ್ತದೆ. 2026ರಾಗ ವಿಶ್ವ ಪ್ಯಾಂಗೋಲಿನ್ ದಿನ ಯಾವಾಗ ಬರುತ್ತಂದ್ರೆ ಫೆಬ್ರವರಿ 21. ಈ ವರ್ಷ ಫೆಬ್ರವರಿ 15ರಂದು ಬಂದಿದೆ. ಇನ್ನು ಹಿನ್ನೆಲೆಯನ್ನು ನೋಡೋದಾದ್ರೆ, ವಿಶ್ವ ಪ್ಯಾಂಗೋಲಿನ್ ದಿನದ ಹಿನ್ನೆಲೆಯನ್ನು ನೋಡೋದಾದ್ರೆ, ಮೊದಲ ವಿಶ್ವ ಪ್ಯಾಂಗೋಲಿನ್ ದಿನವನ್ನು 2012ರಲ್ಲಿ ಆಚರಿಸಲಾಯಿತು. ಯಾವಾಗಂದ್ರೆ ಫೆಬ್ರವರಿ 2012ರಲ್ಲಿ ಮೊದಲ ಪ್ಯಾಂಗೋಲಿನ್ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರಪಂಚಾದ್ಯಂತ ಪ್ರಾಣಿ ಕಲ್ಯಾಣ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ. ಪ್ಯಾಂಗೋಲಿನ್ಗಳನ್ನು ರಕ್ಷಿಸುವ ಮತ್ತು ಅವುಗಳ ಅಳಿವಿನಂಚಿನಲ್ಲಿರುವ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸುವ ತುರ್ತು ಅಗತ್ಯದ ಪ್ರಬಲ ಜ್ಞಾಪನೆಗಾಗಿ ಈ ದಿನವು ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಪ್ಯಾಂಗೋಲಿನ್ಗಳ ಬಗ್ಗೆ ನೋಡೋದಾದ್ರೆ, ಇವುಗಳನ್ನು ಸ್ಕೇಲಿ ಆ್ಯಂಟ್ ಈಟರ್ಗಳು ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ಆ್ಯಂಟ್ ಈಟರ್ಗಳು ಅಂತ ಯಾವುದಕ್ಕೆ ಕರೆಯುತ್ತಾರೆ? ಪ್ಯಾಂಗೋಲಿನ್ಗಳು. ಅವುಗಳ ಹೆಸರು ಮಲಯ ಪದ ಪೆಂಗುಲುಂಗನಿಂದ ಬಂದಿದೆ. ಇದರ ಅರ್ಥ ರೋಲರ್. ಇದು ಬೆದರಿಕೆ ಬಂದಾಗ ಬಿಗಿಯಾದ ಚೆಂಡಿನೊಳಗೆ ಸುರುಳಿಯಾಗಿ ಸುತ್ತುವ ವಿಶಿಷ್ಟ ಸ್ವರಕ್ಷಣಾ ನಡವಳಿಕೆಯನ್ನು ಸೂಚಿಸುತ್ತದೆ. ಹೆಂಗಂದ್ರೆ ಇಲ್ಲಿದೆ ನೋಡ್ರಿ. ಯಾವುದಾದ್ರ ಪ್ರಾಣಿ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಂದ್ರೆ ಇದು ಚೆಂಡಿನ ಟೈಪ್ ಆಗಿಬಿಡ್ತೈತಿ, ಸುತ್ತಕೊಂಡು ಸ್ಕೇಲ್ಸ್ ಮೇಲೆ ಮೈ ಮೇಲೆ ಚೆಂಡಿನ ಟೈಪ್ ಆಗಿಬಿಡುತ್ತೆ. ಈ ಜೀವಿಗಳು ಮಾನವನ ಉಗುರುಗಳಲ್ಲಿ ಕಂಡುಬರುವ ವಸ್ತುವಾದ ಕೆರಾಟಿನ್ನಿಂದ, ಮಾನವನ ಉಗುರುಗಳಲ್ಲಿ ಕಂಡುಬರುವ ವಸ್ತು ಯಾವುದಂದ್ರೆ ಕೆರಾಟಿನ್, ಅದರಿಂದ ಮಾಡಿದ ಮಾಪಕಗಳಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟ ಏಕೈಕ ಸಸ್ತನಿಗಳಾಗಿದೆ. ಇವೇನು ಮ್ಯಾಲ್ ಚಿಪ್ಪುಗಳು ಇವು ಕೆರಾಟಿನಿಂದ ಮಾಡಲ್ಪಟ್ಟಿರ್ತಾವೆ. ಕೆರಾಟಿನ್, ಮಾನವನ ಉಗುರುಗಳಲ್ಲಿ ಕಂಡುಬರುವ ವಸ್ತು ಯಾವುದಂದ್ರೆ ಕೆರಾಟಿನ್. ಆ ಕೆರಾಟಿನ್ನಿಂದ ಇವುಗಳ ಚಿಪ್ಪುಗಳು, ಸ್ಕೇಲ್ಸ್ಗಳು ಮಾಡಲ್ಪಟ್ಟಿರುತ್ತವೆ. ತಮ್ಮ ವಿಶಿಷ್ಟ ರಕ್ಷಾ ಕವಚದಂಥ ನೋಟ ಮತ್ತು ಸುರುಳಿಯಾಕಾರದ ರಕ್ಷಣಾ ಕಾರ್ಯವಿಧಾನದೊಂದಿಗೆ ಪ್ಯಾಂಗೋಲಿನ್ಗಳು ಪ್ರಾಣಿ ಸಾಮ್ರಾಜ್ಯದಲ್ಲಿ ಎದ್ದು ಕಾಣುತ್ತವೆ. ಕೀಟನಾಶಕಗಳಾಗಿ ಅವು ಕೀಟಗಳ ಜನಸಂಖ್ಯೆಯನ್ನು, ವಿಶೇಷವಾಗಿ ಇರುವೆಗಳು ಮತ್ತು ಗೆದ್ದಲುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಇವು ಕೀಟಗಳ ನಿಯಂತ್ರಕಗಳು. ಇವು ಇರುವೆಗಳನ್ನು ತಿಂತಾವ, ಆದ್ದರಿಂದ ಇವಕ್ಕೆ ಆ್ಯಂಟ್ ಈಟರ್ ಅಂತ ಕರೆಯುತ್ತಾರೆ. ಪ್ಯಾಂಗೋಲಿನ್ಗಳಿಗೆ ಹಲ್ಲುಗಳಿಲ್ಲ, ಆದರೆ ಅಗೆಯಲು ದೊಡ್ಡ ಬಾಗಿದ ಉಗುರುಗಳು ಮತ್ತು ಕೀಟಗಳನ್ನು ಹಿಂಪಡೆಯಲು ಉದ್ದವಾದ ಜಿಗುಟಾದ ನಾಲಿಗೆಯನ್ನು ಹೆಚ್ಚಾಗಿ ಹೊಂದಿರುತ್ತವೆ. ನೆಕ್ಸ್ಟ್ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಸೂಚ್ಯಂಕ 2024. ಇದರ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ನಂತರ ಕೇರಳ ಮತ್ತು ತಮಿಳುನಾಡುಗಳು ಅದಾವ. ವರದಿಯ ಪ್ರಕಾರ ಪಂಚಾಯತ್ಗಳಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕರ್ನಾಟಕವು 1ನೇ ಸ್ಥಾನದಲ್ಲಿದೆ. ನಿಧಿ, ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ವಿಷಯದಲ್ಲಿ ಅತ್ಯುತ್ತಮವಾಗಿದೆ. ನಂತರ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶ ನಂತರದ ಸ್ಥಾನದಲ್ಲಿವೆ. ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಸಬಲೀಕರಣಗೊಳಿಸುವ ಮತ್ತು 73ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ವಿವರಿಸುವ ಸ್ಥಳೀಯ ಸ್ವಸರ್ಕಾರದ ದೃಷ್ಟಿಕೋನವನ್ನು ಪೂರೈಸುವ ಭಾರತದ ಪ್ರಯತ್ನಗಳಲ್ಲಿ ಈ ವರದಿಯು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ವಿಕೇಂದ್ರೀಕರಣ ಸೂಚ್ಯಂಕ ಏನಂದ್ರೆ, ಪಂಚಾಯತ್ ಡೆವಲ್ಯೂಷನ್ ಇಂಡೆಕ್ಸ್ ಏನಂತ ನೋಡೋದಾದ್ರೆ, ವಿಕೇಂದ್ರೀಕರಣ ಸೂಚ್ಯಂಕವು ಸಂಪೂರ್ಣ ಸಂಶೋಧನೆ ಮತ್ತು ಪ್ರಾಯೋಗಿಕ ವಿಶ್ಲೇಷಣೆಯ ಫಲಿತಾಂಶವಾಗಿದ್ದು, ರಾಜ್ಯಗಳು ಮತ್ತು ಯುಟಿಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಕೇಂದ್ರೀಕರಣದ ಪ್ರಗತಿಯ ಒಳನೋಟಗಳನ್ನು ನೀಡುತ್ತದೆ. ಎಲ್ಲೆಲ್ಲಿ ಅಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಕೇಂದ್ರೀಕರಣದ ಪ್ರಗತಿಯನ್ನು ಇದು ನೀಡುತ್ತದೆ. ಈ ವರದಿಯನ್ನು IIPA ಸಿದ್ಧಪಡಿಸಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಿದ್ಧಪಡಿಸಿದೆ. ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ ಸಂಸ್ಥೆ ಸಿದ್ಧಪಡಿಸಿದ್ದು. 31 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಮೌಲ್ಯಮಾಪನ ಮಾಡಿದೆ. 68 ಜಿಲ್ಲೆಗಳಾದ್ಯಂತ 172 ಪಂಚಾಯತ್ಗಳ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಒಟ್ಟು 1594 ಪ್ರತಿಸ್ಪಂದಕರನ್ನು ಸಂದರ್ಶಿಸಲಾಗಿದೆ. ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಚಂಡೀಗಢದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಈ ವರದಿಯಲ್ಲಿ ಒಳಗೊಂಡಿಲ್ಲ. ಈ ಇಂಪಾರ್ಟೆಂಟ್ ಇದೆ.
ಯಾವ್ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಒಳಗೊಂಡಿಲ್ಲ ಅಂದ್ರೆ ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ, ಚಂಡೀಗಢ ಮತ್ತು ದೆಹಲಿ ಈ ವರದಿಯಲ್ಲಿ ಒಳಗೊಂಡಿಲ್ಲ. ಈ ಸೂಚ್ಯಂಕವು 6 ಆಯಾಮಗಳನ್ನು ಒಳಗೊಂಡಿದೆ. ಮೌಲ್ಯಮಾಪನಕ್ಕಾಗಿ 6 ನಿರ್ಣಾಯಕ ಆಯಾಮಗಳನ್ನು ಒಳಗೊಂಡಿದೆ. ಯಾವ್ಯಾವ ಅಂದ್ರೆ ಚೌಕಟ್ಟು ಫ್ರೇಮ್ವರ್ಕ್, ಕಾರ್ಯಗಳು, ಹಣಕಾಸು, ಕಾರ್ಯನಿರ್ವಾಹಕರು, ಸಾಮರ್ಥ್ಯ ವೃದ್ಧಿ ಮತ್ತು ಪಂಚಾಯತ್ಗಳ ಹೊಣೆಗಾರಿಕೆ. ಈ 6 ನಿರ್ಣಾಯಕ ಆಯಾಮಗಳನ್ನು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ಹೊಂದಿದೆ. ಈ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ಸಂವಿಧಾನದ 243G ವಿಧಿ ಪಂಚಾಯತ್ನ ಕಾರ್ಯಗಳನ್ನು ಸೂಚಿಸುತ್ತದೆ. ಸಂವಿಧಾನದ 243G ವಿಧಿಯ ಚೈತನ್ಯವನ್ನು ಪ್ರತಿಬಿಂಬಿಸುವ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಕಾರ್ಯಗತಗೊಳಿಸಲು ಪಂಚಾಯತ್ಗಳ ಸ್ವಾಯತ್ತತೆಯನ್ನು ನಿರ್ದಿಷ್ಟವಾಗಿ ಪರಿಶೀಲಿಸುತ್ತದೆ. 243G ವಿಧಿಯು 11ನೇ ವೇಳಾಪಟ್ಟಿ ಅಂದ್ರೆ 11ನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಲಾದ 29 ವಿಷಯಗಳಲ್ಲಿ ಪಂಚಾಯತ್ಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವಿನಿಯೋಗಿಸಲು ರಾಜ್ಯ ಶಾಸಕರಿಗೆ ಅಧಿಕಾರವನ್ನು ನೀಡುತ್ತದೆ. 243G ಇದ ಪಂಚಾಯತ್ನ 29 ವಿಷಯಗಳು ಅಥವಾ ಕಾರ್ಯಗಳು ಅದರ ಬಗ್ಗೆ ಸೂಚಿಸುತ್ತದೆ. ಈ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಅಗ್ರ 5 ರಾಜ್ಯಗಳು ಯಾವ್ಯಾವ ಅಂತ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿರುವುದು ಕರ್ನಾಟಕ, ಅದರ ಸ್ಕೋರ 72.23. 2ನೇ ಸ್ಥಾನದಲ್ಲಿರುವುದು ಕೇರಳ, 3ನೇ ಸ್ಥಾನದಲ್ಲಿರುವುದು ತಮಿಳುನಾಡು, 4ನೇ ಸ್ಥಾನದಲ್ಲಿರುವುದು ಮಹಾರಾಷ್ಟ್ರ, 5ನೇ ಸ್ಥಾನದಲ್ಲಿರುವುದು ಉತ್ತರ ಪ್ರದೇಶ. ಇದನ್ನು ಕೇಳಬಹುದು ಸೀರಿಯಲ್ ಆಗಿ, ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ, ಯಾವ ರಾಜ್ಯ ದ್ವಿತೀಯ ಸ್ಥಾನದಲ್ಲಿದೆ, ಯಾವ ರಾಜ್ಯ ತೃತೀಯ ಸ್ಥಾನದಲ್ಲಿದೆ ಅಂತ ಕೇಳಬಹುದು. ರಾಜ್ಯಗಳಾದ ತ್ರಿಪುರ, ರಾಜಸ್ಥಾನ್, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಇವು 55ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿವೆ. ಉತ್ತರ ಪ್ರದೇಶವು ಗಮನಾರ್ಹ ಸುಧಾರಣೆಯನ್ನು ಸಾಧಿಸಿದೆ. ಅದರ ವರ್ಧಿತ ಹೊಣೆಗಾರಿಕೆ, ಚೌಕಟ್ಟು ಮತ್ತು ಭ್ರಷ್ಟಾಚಾರ ವಿರೋಧಿ ಕ್ರಮಗಳಿಂದಾಗಿ 15ರಿಂದ 5ನೇ ಸ್ಥಾನಕ್ಕೆ ಮುನ್ನಡೆದಿದೆ. ಮೊದಲಿಗೆ ಅದು ಉತ್ತರ ಪ್ರದೇಶ ರಾಜ್ಯವು 15ನೇ ಸ್ಥಾನದಲ್ಲಿತ್ತು, ಅಲ್ಲಿಂದ 5ನೇ ಸ್ಥಾನಕ್ಕೆ ಮುನ್ನಡೆದಿದೆ. ನೆಕ್ಸ್ಟ್ ಏಷ್ಯನ್ ವಿಂಟರ್ ಗೇಮ್ಸ್, ಏಷ್ಯಾದ ಚಳಿಗಾಲದ ಕ್ರೀಡಾಕೂಟಗಳು 2025. ಅದರಲ್ಲಿ ಚೀನಾ ಪ್ರಾಬಲ್ಯ. ಫೆಬ್ರವರಿ 7ರಿಂದ ಫೆಬ್ರವರಿ 14, 2025 ಚೀನಾದ ಹೈಲ್ಯಾಂಗ್ ಜಿಯಾಂಗ್ ಪ್ರಾಂತ್ಯದ ಹಾರ್ಬಿನ್ನಲ್ಲಿ ಎಲ್ಲಿ ನಡೆದು ಅಂತ ಕೇಳೋದಾರ ಚೀನಾದ ಬೀಜಿಂಗ್ ಅಂತ ಕೊಡ್ಬೋದು, ಚೀನಾದ ಶಾಂಘಾಯ ಹಿಂಗೆ ಕೊಡ್ತಾರ, ಹಾರ್ಬಿನ್ ಕೊಡ್ತಾರ. ಅದರಲ್ಲಿ ಚೀನಾದ ಹಾರ್ಬಿನ್ನಲ್ಲಿ ಜರುಗಿದವು. ಹಾರ್ಬಿನ್ನಲ್ಲಿ ನಡೆದ 9ನೇ ಏಷ್ಯನ್ ವಿಂಟರ್ ಗೇಮ್ಸ್, ಏಷ್ಯನ್ ಚಳಿಗಾಲದ ಕ್ರೀಡಾಕೂಟಗಳು ಏಷ್ಯಾದಾದ್ಯಂತ ಚಳಿಗಾಲದ ಕ್ರೀಡೆಗಳ ಪ್ರಚಾರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿತು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಆಯೋಜಿಸಿದ ಮತ್ತು ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಯೂನಿಯನ್ ಬೆಂಬಲದೊಂದಿಗೆ ಈ ಇವೆಂಟ್ 34 ದೇಶಗಳ ಎಷ್ಟು ರಾಷ್ಟ್ರಗಳ ಕ್ರೀಡಾಪಟುಗಳನ್ನು ಒಳಗೊಂಡಿತ್ತು ಅಂದ್ರೆ 34 ರಾಷ್ಟ್ರಗಳ ಕ್ರೀಡಾಪಟುಗಳನ್ನು ಒಳಗೊಂಡಿತ್ತು. ಏಷ್ಯನ್ ವಿಂಟರ್ ಗೇಮ್ಸ್ 2025 ಚಳಿಗಾಲದ ಕ್ರೀಡಾ ವಿಭಾಗದಲ್ಲಿ 64 ಇವೆಂಟ್ಗಳನ್ನು ಒಳಗೊಂಡಿತ್ತು. 34 ರಾಷ್ಟ್ರಗಳು ಎಷ್ಟು ಇವೆಂಟ್ಗಳು ಅಂದ್ರೆ 64 ಇವೆಂಟ್ಗಳನ್ನು ಒಳಗೊಂಡಿತ್ತು. 9ನೇ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಮಾಸ್ಕಾಟ್ಗಳನ್ನು ನೋಡೋದಾದ್ರೆ ಬಿನ್ ಬಿನ್ ಮತ್ತು ನೀನಿ ಎಂಬ ಹುಲಿಗಳು, ಇದು ಇಂಪಾರ್ಟೆಂಟ್. ಬಿನ್ ಬಿನ್ ಮಾಸ್ಕಾಟ್ಗಳು ಮತ್ತು ನೀನಿ ಇವು 2 ಹುಲಿಗಳು ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಮಾಸ್ಕಾಟ್ಗಳು. ಮತ್ತು ಇದರ ಧ್ಯೇಯವಾಕ್ಯ ಚಳಿಗಾಲದ ಕನಸು ಏಷ್ಯಾದಲ್ಲಿ ಪ್ರೀತಿ, ಡ್ರೀಮ್ ಆಫ್ ವಿಂಟರ್ ಲವ್ ಅಮಾಂಗ್ ಏಷ್ಯಾ. ಇದು ಏಷ್ಯನ್ ಚಳಿಗಾಲ ಕ್ರೀಡಾಕೂಟದ ಧ್ಯೇಯವಾಕ್ಯ. ಚೀನಾ 32 ಚಿನ್ನ, 27 ಬೆಳ್ಳಿ ಮತ್ತು 26 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿತು. ಕೊರಿಯಾ ಗಣರಾಜ್ಯವು ರಿಪಬ್ಲಿಕ್ ಆಫ್ ಕೊರಿಯಾ 16 ಚಿನ್ನ, 15 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳೊಂದಿಗೆ ಒಟ್ಟು 45 ಪದಕಗಳನ್ನು ಗೆಲ್ಲುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಮೊದಲ ಸ್ಥಾನ ಚೀನಾ, 2ನೇ ಸ್ಥಾನ ರಿಪಬ್ಲಿಕ್ ಆಫ್ ಕೊರಿಯಾ ಪಡೆದುಕೊಂಡಿತು. ಇನ್ನು ಚಳಿಗಾಲದ ಕ್ರೀಡಾಕೂಟಗಳಲ್ಲಿ ಏಷ್ಯಾದ ಚಳಿಗಾಲ ಕ್ರೀಡಾಕೂಟಗಳಲ್ಲಿ ಭಾರತ ಪ್ರದರ್ಶನವನ್ನು ನೋಡೋದಾದ್ರೆ ಭಾರತವು 2025 ಏಷ್ಯನ್ ಚಳಿಗಾಲದ ಕ್ರೀಡಾಕೂಟಕ್ಕೆ 59 ಕ್ರೀಡಾಪಟುಗಳ ಅತಿದೊಡ್ಡ ತಂಡವನ್ನು ಕಳುಹಿಸಿತು. 64 ಇವೆಂಟ್ಗಳಿದ್ದು ಅದರಲ್ಲಿ 59 ಕ್ರೀಡಾಪಟುಗಳನ್ನು ಕಳಿಸಿದ್ರ ಭಾರತವು ಯಾವುದೇ ಪದಕಗಳಿಲ್ಲದೆ ತನ್ನ ಅಭಿಯಾನವನ್ನು ಕೊನೆಗೊಳಿಸಿತು. ಆದರೆ ತನ್ನ ಕ್ರೀಡಾಪಟುಗಳ ಮೂಲಕ ಸಾಮರ್ಥ್ಯವನ್ನು ಪ್ರದರ್ಶಿಸಿತು.
ಭಾರತಕ್ಕೆ ಒಂದು ಪದಕ ಬರಲಿಲ್ಲ, 0 ಪದಕಗಳೊಂದಿಗೆ ಭಾರತ ಮರಳಿತು. ಭಾರತದ ಸ್ಕೇಟರ್ ತಾರಾ ಪ್ರಸಾದ್ ವೈಯಕ್ತಿಕ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಮಹಿಳೆಯರ ಸ್ಕೇಟಿಂಗ್ ಇವೆಂಟ್ನಲ್ಲಿ 8ನೇ ಸ್ಥಾನ ಪಡೆದರು. ಇನ್ನು ಏಷ್ಯನ್ ಚಳಿಗಾಲದ ಕ್ರೀಡಾಕೂಟಗಳಲ್ಲಿ ಅಗ್ರಸ್ಥಾನದಲ್ಲಿರುವ 5 ರಾಷ್ಟ್ರಗಳನ್ನು ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಚೀನಾ 32 ಚಿನ್ನ, 27 ಬೆಳ್ಳಿ, 26 ಕಂಚು ಪದಕಗಳ ಗೆಲ್ಲುವ ಮೂಲಕ ಟೋಟಲ್ 85 ಪದಕಗಳನ್ನು ಗೆದ್ದಿತ್ತು. ಎರಡನೇ ಸ್ಥಾನದಲ್ಲಿರುವುದು ರಿಪಬ್ಲಿಕ್ ಆಫ್ ಕೊರಿಯಾ, ಇದು ಟೋಟಲ್ 45 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ 16 ಚಿನ್ನ, 15 ಬೆಳ್ಳಿ, 14 ಕಂಚು. ಮೂರನೇ ಸ್ಥಾನದಲ್ಲಿರೋದು ಜಪಾನ್, ಇದು ಟೋಟಲ್ 37 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ 10 ಚಿನ್ನ, 12 ಬೆಳ್ಳಿ, 15 ಕಂಚು. ನಾಲ್ಕನೇ ಸ್ಥಾನದಲ್ಲಿರೋದು ಕಜಕಿಸ್ತಾನ ಟೋಟಲ್ 20 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ 7 ಕಂಚು, 4 ಚಿನ್ನ, 9 ಬೆಳ್ಳಿ ಪದಕಗಳಾಗಿದ್ದವು. 5ನೇ ಸ್ಥಾನದಲ್ಲಿರೋದು ಫಿಲಿಪೈನ್ಸ್, ಭಾರತದ ಪದಕಗಳ ಸಂಖ್ಯೆ 0. ತೈವಾನ್ ಮತ್ತು ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್ ದೇಶಗಳು ಮೊದಲ ಬಾರಿಗೆ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಪದಕಗಳನ್ನು ಗೆದ್ದವು. ಇಲ್ಲಿವರೆಗೆ ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್ ಒಮ್ಮೆನೂ ಪದಕಗಳನ್ನು ಗೆದ್ದಿದ್ದಿಲ್ಲ. ಈ ಬಾರಿ 2025ರ ಚಳಿಗಾಲದ ಕ್ರೀಡಾಕೂಟಗಳಲ್ಲಿ ಮೊದಲ ಬಾರಿಗೆ ಅವು ಪದಕಗಳನ್ನು ಗೆದ್ದವು. ಮುಂದಿನ ಆತಿಥೇಯ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟಗಳನ್ನು ಮುಂದಿನ ಸಲ ಯಾರು ಆಯೋಜನೆ ಮಾಡುತ್ತಿದ್ದಾರೆ ಅಂದ್ರೆ ಸೌದಿ ಅರೇಬಿಯಾ ರಾಷ್ಟ್ರ. ಸೌದಿ ಅರೇಬಿಯಾವು 2029ರಲ್ಲಿ 10ನೇ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಆತಿಥೇಯರಾಗಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಧ್ವಜವನ್ನು ಅಧಿಕೃತವಾಗಿ ಸ್ವೀಕರಿಸಿತು. ಇದು ಇಂಪಾರ್ಟೆಂಟ್. 2029ರ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಆಯೋಜನೆ ಯಾವುದಂತ ಕೇಳ್ತಾರ, ಸೌದಿ ಅರೇಬಿಯಾ. ಇದು ಇಂಪಾರ್ಟೆಂಟ್. ಇದು ಭೂಖಂಡದ ಕ್ರೀಡಾಕೂಟವನ್ನು ಆಯೋಜಿಸಿದ ಪಶ್ಚಿಮ ಏಷ್ಯಾದ ಮೊದಲ ದೇಶವಾಯಿತು. ನೆಕ್ಸ್ಟ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ಬಗ್ಗೆ ನೋಡೋದಾದ್ರೆ ಚೀನಾದ ಅಧ್ಯಕ್ಷರು ಯಾರಂದ್ರೆ ಜಿ ಜಿನ್ಪಿಂಗ್ ಅವರು. ಚೀನಾದ ರಾಜಧಾನಿ ಬೀಜಿಂಗ್. ಚೀನಾದ ಕರೆನ್ಸಿ ಚೈನೀಸ್ ರೆನ್ಬಿನ್ಬಿ ಅಥವಾ ಯವಾನ್. ನೆಕ್ಸ್ಟ್ ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕತ್ವ ದಿನ 2025 ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರೆ ಫೆಬ್ರವರಿ 17ರಂದು. ಗ್ಲೋಬಲ್ ಟೂರಿಸಂ ರೆಸಿಲಿಯನ್ಸ್ ಡೇ. ಉದ್ಯಮದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ವಿಶ್ವಸಂಸ್ಥೆಯು ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕತ್ವ ದಿನವನ್ನು ವಾರ್ಷಿಕವಾಗಿ ಫೆಬ್ರವರಿ 17ರಂದು ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವು ವಿವಿಧ ಬಿಕ್ಕಟ್ಟುಗಳು ಮತ್ತು ತುರ್ತು ಪರಿಸ್ಥಿತಿಗಳಿಗೆ ವಲಯದ ದುರ್ಬಲತೆಯ ಬಗ್ಗೆ ಗಮನ ಸೆಳೆಯುತ್ತದೆ ಮತ್ತು ಸಿದ್ಧತೆ ಮತ್ತು ಹೊಂದಿಕೊಳ್ಳುವಿಕೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇದನ್ನು ಹೆಂಗೆ ಕೇಳ್ತಾರಂದ್ರೆ ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕತ್ವ ದಿನವನ್ನು ಯಾವ ದಿನದಂದು ಆಚರಣೆ ಮಾಡುತ್ತೇವೆ ಅಂದ್ರೆ ಫೆಬ್ರವರಿ 17ರಂದು ಆಚರಣೆ ಮಾಡುತ್ತೇವೆ. ನೆಕ್ಸ್ಟ್ ಧರ್ಮ ಗಾರ್ಡಿಯನ್ ವ್ಯಾಯಾಮ. ಭಾರತ ಮತ್ತು ಜಪಾನ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾದ ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ 6ನೇ ಆವೃತ್ತಿಯು ಜಪಾನಿನ ಮೌಂಟ್ ಫ್ಯೂಜಿಯಲ್ಲಿ ನಡೆಯಲಿದೆ. ಇದು ಇಂಪಾರ್ಟೆಂಟ್. ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಯಾವ 2 ರಾಷ್ಟ್ರಗಳ ಮಧ್ಯೆ ನಡೆಯುತ್ತದೆ ಅಂದ್ರೆ ಭಾರತ ಮತ್ತು ಜಪಾನ್ ಮಧ್ಯೆ ನಡೆಯುತ್ತದೆ. ಇದು ಎಲ್ಲಿ 6ನೇ ಆವೃತ್ತಿ ಎಲ್ಲಿ ನಡೆಯಲಿದೆ ಅಂದ್ರೆ ಜಪಾನಿನ ಮೌಂಟ್ ಫ್ಯೂಜಿಯಲ್ಲಿ ನಡೆಯಲಿದೆ. ಇನ್ನು ಧರ್ಮ ಗಾರ್ಡಿಯನ್ ವ್ಯಾಯಾಮದ ಬಗ್ಗೆ ನೋಡೋದಾದ್ರೆ ಇದು ಯಾವ್ಯಾವ ರಾಷ್ಟ್ರಗಳ ಮಧ್ಯೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು ಜಪಾನ್ನ ಮಧ್ಯೆ ನಡೆಯುತ್ತದೆ. ಇದು 6ನೇ ಆವೃತ್ತಿಯ ವ್ಯಾಯಾಮದ ಅತಿಥೇಯ ಸ್ಥಳ ಯಾವುದಂದ್ರೆ ಮೌಂಟ್ ಫ್ಯೂಜಿ. ಇದು ಎಲ್ಲಿ ಕಂಡು ಬರುತ್ತದೆ? ಮೌಂಟ್ ಫ್ಯೂಜಿ ಜಪಾನ್ನಲ್ಲಿ ಕಂಡು ಬರುತ್ತದೆ. ಈ ಧರ್ಮ ಗಾರ್ಡಿಯನ್ ವ್ಯಾಯಾಮ ಇದು ದ್ವೈವಾರ್ಷಿಕ, ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದರ ಗುರಿ ಮತ್ತು ಉದ್ದೇಶಗಳನ್ನು ನೋಡೋದಾದ್ರೆ ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವುದು, ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ಮಿಲಿಟರಿ ಸಂಬಂಧಗಳನ್ನು ಸುಧಾರಿಸುವುದು ಇದರ ಧ್ಯೇಯ. ಇನ್ನು ಮೌಂಟ್ ಫ್ಯೂಜಿ ಬಗ್ಗೆ ನೋಡೋದಾದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೌಂಟ್ ಫ್ಯೂಜಿ ಟೋಕಿಯೋದಿಂದ ನೈಋತ್ಯಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಜಪಾನ್ನ ಹೊನ್ಶು ದ್ವೀಪದಲ್ಲಿದೆ ಇದು ಮೌಂಟ್ ಫ್ಯೂಜಿ. ಇನ್ನಿದರ ಮೌಂಟ್ ಫ್ಯೂಜಿಯ ಭೌಗೋಳಿಕ ವೈಶಿಷ್ಟ್ಯತೆಗಳನ್ನು ನೋಡೋದಾದ್ರೆ ಇದು ಜಪಾನಿನ ಅತಿ ಎತ್ತರದ ಪರ್ವತ ಇದೆ. ಇದರ ಎತ್ತರ ಎಷ್ಟಂದ್ರೆ 3776.24 ಮೀಟರ್, 12389 ಅಡಿ ಎತ್ತರವಾಗಿದೆ. ಇದು ಜಪಾನಿನ ಅತಿ ಎತ್ತರ ಶಿಖರವಾಗಿದೆ. ಇದು ಒಂದು ಸಕ್ರಿಯ ಸ್ಟ್ರಾಟೋ ವಲ್ಕ್ಯಾನೋವಾಗಿದೆ. ಇದೊಂದು ವಲ್ಕ್ಯಾನೋ. ಕೊನೆಯದಾಗಿ ಇದು
1707ರಿಂದ 1708ರಲ್ಲಿ ಸ್ಫೋಟಗೊಂಡಿತ್ತು ಇದು ಒಂದು ಮೌಂಟ್ ಫ್ಯೂಜಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಯಾವಾಗ ಘೋಷಣೆ ಮಾಡಲಿತ್ತು ಅಂದರೆ 2013ರಲ್ಲಿ. ಅದರ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪ್ರಭಾವಕ್ಕಾಗಿ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಗುರುತಿಸಲ್ಪಟ್ಟಿದೆ. ಇದು ಜಪಾನಿನ ಒಂದು ಪವಿತ್ರ ತಾಣವೂ ಹೌದು. ಮೌಂಟ್ ಟೆಟ್ ಮತ್ತು ಮೌಂಟ್ ಹಕು ಜೊತೆಗೆ ಜಪಾನಿನ 3 ಪವಿತ್ರ ತಾಣಗಳಲ್ಲಿ ಮೌಂಟ್ ಫ್ಯೂಜಿ ಕಂಡುಬರುತ್ತದೆ. ಜಪಾನಿನ 3 ಪವಿತ್ರ ತಾಣಗಳು ಯಾವಂದ್ರೆ ಮೌಂಟ್ ಟೆಟ್ ಒಂದ, ಮೌಂಟ್ ಹಕು ಒಂದ, ಇನ್ನೊಂದ ಮೌಂಟ್ ಫ್ಯೂಜಿ. ಕ್ವಶನ್ ಆಗೈತಿ ರಗಡ್ಸಲ. ಮೌಂಟ್ ಫ್ಯೂಜಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಮೌಂಟ್ ಫ್ಯೂಜಿ ಕಂಡುಬರುವುದು ಜಪಾನ್ನಲ್ಲಿ. ನೆಕ್ಸ್ಟ್ ಸುದ್ದಿಯಲ್ಲಿರುವ ಸ್ಥಳಗಳು. ಗಲ್ಫ್ ಆಫ್ ಎಲಿಯಟ್ ಅಥವಾ ಅಕಾಬಾ ಕೊಲ್ಲಿ. ಈ ಎಲಿಯಟ್ ಕೊಲ್ಲಿ ಅಥವಾ ಅಕಾಬಾ ಕೊಲ್ಲಿ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಸಿನಾಯ ಪರ್ಯಾಯ ದ್ವೀಪದ ಪೂರ್ವಕ್ಕೆ ಮತ್ತು ಅರೇಬಿಯನ್ ಪರ್ಯಾಯ ದ್ವೀಪದ ಪಶ್ಚಿಮಕ್ಕೆ ಇರುವ ಕೆಂಪು ಸಮುದ್ರದ ಉತ್ತರದ ವಿಸ್ತರಣೆ. ಕೆಂಪು ಸಮುದ್ರ, ರೆಡ್ ಸಿ, ಇಲ್ಲಿ ಕಂಡು ಬರುತ್ತದೆ ಗಲ್ಫ್ ಆಫ್ ಅಕಾಬಾ. ಇದನ್ನು ಅಕಾಬಾ ಕೊಲ್ಲಿ ಎಂದು ಸಹ ಕರೆಯುತ್ತಾರೆ. ಈ ಎಲಿಯಟ್ ಕೊಲ್ಲಿಯನ್ನು ಗಲ್ಫ್ ಆಫ್ ಅಕಾಬಾ ಅಥವಾ ಅಕಾಬಾ ಕೊಲ್ಲಿ ಎಂದು ಕರೆಯುತ್ತಾರೆ. ಇದರ ನೆರೆ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಈಜಿಪ್ಟ, ಇಸ್ರೇಲ, ಜೋರ್ಡಾನ, ಸೌದಿ ಅರೇಬಿಯಾ. ಇವು 4 ರಾಷ್ಟ್ರಗಳು ತನ್ನ ಕರಾವಳಿಯನ್ನು ಗಲ್ಫ್ ಆಫ್ ಅಕಾಬಾದೊಂದಿಗೆ ಹಂಚಿಕೊಳ್ಳುತ್ತವೆ. ಜೋರ್ಡಾನ, ಇಸ್ರೇಲ, ಈಜಿಪ್ಟ, ನಾಲ್ಕು ರಾಷ್ಟ್ರಗಳು ಹಂಚಿಕೊಳ್ಳುತ್ತವೆ. ಇನ್ನಿತರ ಭೌಗೋಳಿಕ ವೈಶಿಷ್ಟ್ಯತೆಗಳನ್ನು ನೋಡೋದಾದ್ರೆ ಪ್ರಮುಖ ನಗರಗಳು. ಅದರಲ್ಲಿ ಅದರ ಉತ್ತರ ತುದಿಯಲ್ಲಿ ತಬಾ ಈಜಿಪ್ಟ್, ಇಲೈಟ್ ಇಸ್ರೇಲ್ ಮತ್ತು ಅಕಾಬಾ ಸೇರಿವೆ. ಇಲ್ಲಿ ಅಕಾಬಾ, ಇಲಾಟ್ ಇವು ಸೇರಿಕೊಂಡಿವೆ ಇದರ ನಗರಗಳು. 1750 ಮೀಟರ್ಗಳ ಗರಿಷ್ಠ ಆಳ ಪಕ್ಕದ ಸುಯೇಜ್ ಕೊಲ್ಲಿಗಿಂತ ಗಮನಾರ್ಹವಾಗಿ ಆಳವಾಗಿದೆ. ಇದರ ಆಳ ಎಷ್ಟೈತೆ ಅಂದ್ರೆ ಗಲ್ಫ್ ಆಫ್ ಅಕಾಬಾದ 1750 ಮೀಟರ್ ಆಳ ಇದೆ. ಸುಯೇಜ್ ಕೊಲ್ಲಿಗಿಂತ ಇದು ಆಳವಾಗಿದೆ. ಮತ್ತಿದ ಪ್ರಮುಖ ಟೆಕ್ಟೋನಿಕ್ ದೋಷ ವಲಯಗಳಾದ ಡೆಡ್ ಸಿ ಟ್ರಾನ್ಸ್ಫಾರ್ಮರ್ನ ದಕ್ಷಿಣ ತುದಿಯನ್ನು ಸೂಚಿಸುತ್ತದೆ. ಇಲ್ಲಿ ಇಲ್ಲಿ ಡೆಡ್ ಸಿ ಕಂಡುಬರುತ್ತದೆ. ಇಲ್ಲಿ ಅದರ ದಕ್ಷಿಣ ತುದಿಯನ್ನು ಗಲ್ಫ್ ಆಫ್ ಅಕಾಬಾ ಸೂಚಿಸುತ್ತದೆ. ಪರಿಸರ ಬದಲಾವಣೆಗಳ ಹೊರತಾಗಿಯೂ ಸ್ಥಿತಿಸ್ಥಾಪಕತ್ವವನ್ನು ತೋರಿಸಿರುವ ವಿಶ್ವದ ಉತ್ತರದ ಹವಳದ ದಿಬ್ಬಗಳ ನೆಲೆಯಾಗಿದೆ ಇದು.